ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಒಂದು ಅಂಟುಂಡೆ ಬಾಣ್ತಿದ್ದೀರಿಗೆ ಬೇಕಾಗಿರೋದು ತುಂಬ ಮುಖ್ಯವಾಗಿರೋದು. ಅಂಟುಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದಕ್ಕೆ ಫಸ್ಟು ಏನೇನು ಬೇಕಂತ ನೋಡೋಣ. ಮೊದಲನೇದಾಗಿ ಏನು ಬೇಕು ಅಂದರೆ ಆಳ್ವಿ. ನೋಡಿ, ಆಳ್ವಿ ಬೇಕೇ ಬೇಕು, ಆಳ್ವಿ ಬೇಕು. ಆಳ್ವಿ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ತುಂಬ ಒಳ್ಳೆಯದು ಇದು ಬಾಣ್ತಿದ್ದೀರಿಗೆ. ನಾನು ದಿನ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಪಾಯಸ ಮಾಡ್ಕೊಂಡು ಕುಡಿತೀವಿ. ತುಂಬ ಒಳ್ಳೆಯದು. ಸೊಂಟಕ್ಕೆ, ಮಂಡಿ ನೋವಿಗೆ, ಕಾಲು ನೋವಿಗೆ, ಬೆನ್ನು ನೋವಿಗೆ ಎಲ್ಲದಕ್ಕೂ ಒಳ್ಳೆಯದು. ತುಂಬ ಅಂದರೆ ತುಂಬ ಒಳ್ಳೆಯದಿದು. ನೋಡಿ, ಒಂದು 200 ಕಾಲು ಕೆ ಜಿಯಷ್ಟು ಆಳ್ವಿ ತೊಗೊಂಡಿದ್ದೀನಿ ನಾನು. 3/4 ಕೆ ಜಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ಸ್ ಗಸಗಸೆ ತೊಗೊಂಡಿದ್ದೀನಿ ನಾನು. ಎಲ್ಲ ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದು. ನೋಡಿ, ವಾಲ್ನಟ್ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ವಾಲ್ನಟ್ ತೊಗೊಂಡಿದ್ದೀನಿ. ಇದು ಉತ್ತತ್ತಿ, ನಾವು ಒಣಖರ್ಜೂರ ಅಂತೀವಿ. ಒಣಖರ್ಜೂರನ ನೋಡಿ ಕುಟ್ಕೊಂಡು ಬೀಜ ತೆಗೆದು ಹಿಂಗೆ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಇದು. ಆಮೇಲೆ ಬಾದಾಮಿನ ಒಂದು 1/4 ಕೆ ಜಿಯಷ್ಟು ನೋಡಿ ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಲೋ ಬೇಡವೋ ಅಂತ ಸ್ವಲ್ಪ ಹಾಕ್ಕೊಂಡೆ. ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಜಾಸ್ತಿ ಬೇಡ ಗೋಡಂಬಿ ಸ್ವಲ್ಪ ಪಿತ್ತ ಆಗುತ್ತೆ, ಅದಕ್ಕೋಸ್ಕರ ಜಾಸ್ತಿ ಬೇಡ. ಒಣ ದ್ರಾಕ್ಷಿ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಪಿಸ್ತಾ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂಟು, ಗೋಂದ್ ಅಂತಾರೆ, ಅಂಟಂತಾರೆ. ಅಂಟೊಂದು 150 ಗ್ರಾಮ್ ತೊಗೊಂಡಿದ್ದೀನಿ ನಾನು. ನೋಡಿ, ಇದನ್ನು ಅಷ್ಟೇ ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಕಲ್ಲಿರುತ್ತೆ ನೋಡಿ. ತುಂಬ ಮುಖ್ಯ ಇದು ಬಾಣ್ತಿದ್ದೀರಿಗೆ ಮೆಚೂರ್ಡ್ ಮಕ್ಕಳಿಗೆ. ಅವರಿಬ್ಬರೇ ಅಂತಲ್ಲ, ಸಣ್ಣ ಮಕ್ಕಳಿಂದ ಒಂದು 3 ವರ್ಷದಿಂದ 100 ವರ್ಷದವರೆಗೂ ಎಲ್ಲರೂ ತಿನ್ಬೋದು ಈ ಉಂಡೆನ. ಮತ್ತು 3/4 ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ, ಅಚ್ಚ ಬೆಲ್ಲ. ಸ್ವಲ್ಪ ಮಕಾನ್ ತೊಗೊಂಡಿದ್ದೀನಿ. ಮಕಾನ್ ನೀವು ಎಷ್ಟು ಹಾಕಿದ್ರೂ ಒಳ್ಳೆಯದು. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಮಸಾಲೆ ಏನು ಐಟಮ್ ಅಂದರೆ ಒಂದು 10ರಿಂದ 12 ಏಲಕ್ಕಿ ತೊಗೊಂಡಿದ್ದೀನಿ. ಲವಂಗ ತೊಗೊಂಡಿದ್ದೀನಿ, ಒಂದು 10 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಹಿಪ್ಲಿ, ದೊಡ್ಡ ಪೆಪ್ಪರು ಅಂತಾರೆ, ಇಪ್ಲಿ ಅಂತಾರೆ, ಪಿಪ್ಲಿ ಅಂತಾರೆ. ತುಂಬ ಒಳ್ಳೆಯದಿದು, ಕಫ ಆಗಲ್ಲ ಮತ್ತು ತುಂಬ ಕೆಮ್ಮು ಬರಲ್ಲ, ಎಲ್ಲ ತುಂಬ ಒಳ್ಳೆಯದಿದು. ಇಪ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಇಪ್ಲಿ ಇಲ್ಲ ಅಂದರೆ ನೀವು ಕಾಳುಮೆಣಸು ಸೇರಿಸ್ಕೊಳ್ಬೋದು. ಆದಷ್ಟು ಇಪ್ಲಿ ಹುಡುಕಿ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೀಗ. ಮತ್ತು ಇದು ಜಾಯಿಕಾಯಿ, ಒಂದು ಜಾಯಿಕಾಯಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದು ಜ್ಯೇಷ್ಠ ಮಧು ಒಂದು ತೊಗೊಂಡಿದ್ದೀನಿ. ಒಣಶುಂಠಿ ತೊಗೊಂಡಿದ್ದೀನಿ. ಇದು ಬಜೆ ತೊಗೊಂಡಿದ್ದೀನಿ. ಇಷ್ಟನ್ನು ಪುಡಿ ಮಾಡ್ಕೊಳ್ಳೋಣ, ಉರಿಯೋದು ಬೇಡ, ಪುಡಿ ಮಾಡ್ಕೊಳ್ಳೋಣ ಫಸ್ಟು. ಏನೇನಂತ ಇವಾಗ ಒಂದೊಂದೇ ಮಾಡ್ಕೊಂಡು ಹೋಗ್ತೀನಿ ನೋಡಿ. ತುಪ್ಪ ಬೇಕು, ಉರಿಯೋದಕ್ಕೆ ತುಪ್ಪ ಬೇಕು. ಸ್ವಲ್ಪ ತುಪ್ಪ ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ. ಇದನ್ನಿಷ್ಟು ಇವಾಗ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಯಾಕಂದರೆ ಗಟ್ಟಿ ಇರುತ್ತೆ ಅಂತ ಮಿಕ್ಸಿಗೆ ಹಾಕ್ಕೊಬೇಕು. ಇವಾಗ ಗಟ್ಟಿ ಇರುತ್ತೆ, ಸ್ವಲ್ಪ ಪುಡಿ ಮಾಡ್ಕೊಂಡ್ಮೇಲೆ ಹಾಕ್ಕೊಳ್ಳೋದು ನೋಡಿ. ಬೆಲ್ಲ ಕುಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಪಾಕ ಬರೋ ಥರ ಮಾಡೋಣ. ಒಂದೇಳೆ ಪಾಕ ಬರಬೇಕಿದು. ಮತ್ತು ನೋಡಿ, ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಜರಡೆ ಇಟ್ಕೊಬೇಕು, ಇಲ್ಲಾಂದರೆ ಇದ್ರದ್ದು ನಾರೆಲ್ಲ ನೋಡಿ ಈ ಥರ ನಾರೆಲ್ಲ ಬರುತ್ತೆ. ನೀವು ಯಾವ ಪಾತ್ರೆಲಿ ಮಾಡ್ತೀರಾ, ಬಾಣಲಿ ನಾನ್ ಸ್ಟಿಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಳ್ಳಿ. ಕಾದ್ಮೇಲೆ ತುಪ್ಪ ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ನಾನು ಹೇಳಿದ್ನಲ್ಲ ಫಸ್ಟು, ತುಪ್ಪ ಜಾಸ್ತಿ ಬೇಕು. ತುಪ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಒಂದೊಂದೇ ಉರಿಬೇಕು. ಯಾವ್ದು ಫಸ್ಟ್ ಉರಿಬೇಕು ಅಂತ ಹೇಳ್ತೀನಿ ನೋಡಿ. ಇವಾಗ ಬೆಲ್ಲ ಕರಗ್ತಾ ಇದೆ. ಬೆಲ್ಲನ ಸೋಸ್ಕೊಳ್ಬೇಕು. ಸಣ್ಣ ಕಡ್ಡಿ, ಕಲ್ಲು ಎಲ್ಲ ಇರುತ್ತೆ ಬೆಲ್ಲದಲ್ಲಿ. ಅದಕ್ಕೋಸ್ಕರ ಇದು ಸ್ವಲ್ಪ ಕರಗಲಿ ಅಂತ ನಾನು ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸೋಸ್ಕೊಬೇಕು. ಪಾಕ ಬಂದಮೇಲೆ ಸೋಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದು ಕರಗಿದ ಮೇಲೆ ಸೋಸ್ಕೊಳ್ಬೇಕು ನೋಡಿ. ಇವಾಗ ಇದಕ್ಕೆ ತುಪ್ಪ ಕರಗಿದೆಯಲ್ವ, ತುಪ್ಪಕ್ಕೆ ನಾವು ಅಂಟು ಹಾಕ್ಕೊಳ್ಳೋಣ. ಫಸ್ಟು ಅಂಟು ಹಾಕ್ಕೊಂಡು ಹುರ್ಕೊಳ್ಬೇಕು ನೋಡಿ. ತುಪ್ಪ ಕರಗಿದೆ, ಸ್ಟವ್ ಸಣ್ಣ ಇಟ್ಕೊಂಡೇ ಮಾಡ್ಕೊಬೇಕಿದು.
ಸ್ವಲ್ಪ ಅಂಟು ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಅಂಟು ಹಾಕ್ಕೊಂಡ್ರೆ ಅದು ಹರಳಾಗಲ್ಲ. ಅದು ಹರಳಬೇಕು, ಕಡಲೆಪುರಿ ಥರ ಹರಳಬೇಕು. ನೋಡಿ ಎಷ್ಟು ಚೆನ್ನಾಗಿ ಹರಳ್ತಾ ಇದೆ ನೋಡಿ. ಈ ಥರ ಹರಳಾದ್ಮೇಲೆ ಸ್ವಲ್ಪ ಹಾಕ್ಕೊಳ್ಬೇಕು, ತುಂಬ ಹಾಕ್ಕೊಳ್ಬೇಡಿ. ಸಣ್ಣ ಉರಿಲಿ ಇಟ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಇಲ್ಲ ನೀವು ದೊಡ್ಡ ಉರಿ ಇಟ್ಕೊಂಡು ಸೀದಿಸಿದ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಕೌಂಟ್ ಸ್ಮೆಲ್ ಬಂದರೆ ತಿನ್ನೋದಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಹರಳು ಎಷ್ಟು ಚೆನ್ನಾಗಾಯಿತು ನೋಡಿ. ನೋಡಿ ಈ ಥರ ಫುಲ್ಲು ಹರಳು ಮಾಡ್ಕೊಳ್ಬೇಕು ನೋಡಿ. ಇಷ್ಟ ಆಗಬೇಕು. ಇವಾಗ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಆಮೇಲೆ ಅದೇ ತುಪ್ಪಗೆ ನೋಡಿ, ಒಂಚೂರು ತುಪ್ಪ ಬರಲ್ಲ ನಮಗೆ, ಅಷ್ಟು ಚೆನ್ನಾಗಿ ಹರಳಾಗಿರುತ್ತೆ ನೋಡಿ. ಇಷ್ಟು ನೀಟಾಗಿ ತಕ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಇದಕ್ಕೆ ಮಿಕ್ಕಿರೋದು ಗೋಂದಿರುತ್ತಲ್ಲ ಅದನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ನೋಡಿ. ಗೋಂದು ಸಣ್ಣ ಇದ್ದಷ್ಟು ಬೇಗ ಹರಳಾಗುತ್ತೆ ನೋಡಿ. ಬೆಲ್ಲ ಕುದೀತಾ ಇದೆ, ನೀರಾಗಲಿ ಬೆಲ್ಲ ನೋಡಿ. ಹರಳು ಎಷ್ಟು ಚೆನ್ನಾಗಾಯಿತು ನೋಡಿ. ಬೆಲ್ಲ ನಾನು ದಪ್ಪ ಆಯಿತು, ಸಣ್ಣ ಕುಟ್ಕೊಳ್ಳಿ, ಬೇಗ ಕರಗುತ್ತೆ. ನನಗದು ಇದಾಗಲಿಲ್ಲ, ಅರ್ಜೆಂಟಲ್ಲಿ ದಪ್ಪ ಕುಟ್ಕೊಂಬಿಟ್ಟಿದ್ದೀನಿ ನೋಡಿ. ಹರಳು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ಆಗಬೇಕು ಹರಳು. ಆ ಬಾಣಲಿಗೆ ನೋಡಿ ಇದು ಮಖನ್ ಹಾಕ್ಕೊಂಡಿದ್ದೀನಿ. ಮಖನ್ಗೇನು ತುಪ್ಪ ಏನು ಜಾಸ್ತಿ ಬೇಡ, ಬಿಸಿಗೆ ಸ್ವಲ್ಪ ಬೇಗ ರೋಸ್ಟ್ ಆಗುತ್ತೆ. ಅದು ಕಡಲೆಪುರಿ ಥರ ಇರುತ್ತೆ, ಇದು ಬೇಗ ರೋಸ್ಟ್ ಆಗುತ್ತೆ. ನೋಡಿಕೊಂಡು ಕಪ್ ಮಾಡ್ಕೊಳ್ಬೇಡಿ, ಮೆತ್ತಗೆ ಅದು ಸಣ್ಣ ಉರಿಲಿ ಇಟ್ಕೊಂಡ್ರೆ ಬೇಗ ರೋಸ್ಟ್ ಆಗುತ್ತೆ ನೋಡಿ. ಇವಾಗ ಬಾದಾಮಿ ಹಾಕ್ಕೊಂಡಿದ್ದೀನಿ. ಬಾದಾಮಿನೂ ಅಷ್ಟೇ ಸಣ್ಣ ಉರಿಲಿ ಇಟ್ಕೊಂಡು ಒಂದೊಂದು ಸ್ಪೂನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಒಂದೊಂದೇ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿರಿ. ಇದು ಸ್ವಲ್ಪ ರೋಸ್ಟ್ ಆಗಬೇಕು. ರೋಸ್ಟ್ ಆದಷ್ಟು ನಿಮಗೇನಾಗುತ್ತೆ, ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ದಿನ ಇರುತ್ತೆ. ನಾನು ಬೇರೆ ಕ್ವಾಂಟಿಟಿ ಜಾಸ್ತಿಯಾಗಿ ಮಾಡ್ತಾಯಿದ್ದೀನಿ, ಒಂದು 80-90 ಉಂಡೆ ಆಗುತ್ತೆ ನಾನು ಮಾಡ್ತಿರೋದು. ನನಗೂ ಇಷ್ಟ, ಮತ್ತು ಮಗಳು ಬಾಣ್ತಿ ಅಲ್ವಾ, ಅವಳಿಗೂ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇರೋದು, ಅವಳಿಗೆ ಮಾಡ್ತಿರೋದು. ಜೊತೆಗೆ ನಾನು ತಿನ್ನೋದಕ್ಕೆ ನನಗೆ ಇಂಥವೆಲ್ಲ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ. ಇದನ್ನು ಅಷ್ಟೇ ಸಣ್ಣ ಉರಿಲಿ ಹುರ್ಕೊಳ್ಬೇಕು ನೋಡಿ. ಬಾದಾಮಿ ಇಷ್ಟು ಕೆಂಪುಗಾದರೆ ಸಾಕು. ಇವಾಗ ಇದನ್ನೊಂದು ಬೇರೆ ತಟ್ಟೆಗೆ ತಕ್ಕೊಳ್ಳೋಣ. ಈಗ ಗೋಡಂಬಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿಯನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗ ಗೋಡಂಬಿ ಫ್ರೈ ಆಗುತ್ತೆ. ಕಪ್ ಮಾಡ್ಕೊಳ್ಬೇಡಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು ನೋಡಿ, ಇಷ್ಟು ಕೆಂಪು ಕಲರ್ ಬಂದರೆ ಸಾಕು. ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳೋಣ. ಈಗ ನೋಡಿ ಬೆಲ್ಲನ ಸೋಸ್ಕೊಳ್ಳೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಬೆಲ್ಲ ಕುದೀತಾ ಇತ್ತಲ್ಲ, ಬೆಲ್ಲದಲ್ಲಿ ಎಷ್ಟು ಕಸ ಬರುತ್ತೆ ತೋರಿಸ್ತೀನಿ ನಿಮಗೆ. ಇವಾಗ ಪಿಸ್ತಾ ಹಾಕ್ಕೊಳ್ಳೋಣ. ಪಿಸ್ತಾಗೂ ಅಷ್ಟೇ ಎಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಲ್ಲನೂ ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಇದು ನೋಡಿ ಬೆಲ್ಲ ಕುದ್ದಿದೆ ನೋಡಿ, ಒಂಚೂರು ಏನೂ ಇಲ್ಲ, ಕಸ ಎಷ್ಟು ಬರುತ್ತೆ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಈಗ ದ್ರಾಕ್ಷಿನೂ ಅಷ್ಟೇ ನೋಡಿ, ದ್ರಾಕ್ಷಿ ಗುಂಡಿಗೆ ಆಗೋವರೆಗೂ ಹುರ್ಕೊಳ್ಳೋಣ ತುಪ್ಪ ಹಾಕಿ ನೋಡಿ. ದ್ರಾಕ್ಷಿ ಈ ಥರ ಗುಂಡಿಗಾದರೆ ಸಾಕು. ಇದನ್ನು ತಕ್ಕೊಂಡು ಇವಾಗ ವಾಲ್ನಟ್ ಹಾಕ್ಕೊಳ್ಳೋಣ. ವಾಲ್ನಟ್ನೂ ಅಷ್ಟೇ ಸ್ವಲ್ಪ ತುಪ್ಪ ಹಾಕಿ, ಯಾಕಂದರೆ ಅದರಲ್ಲಿ ಜಿಡ್ಡಿನ ಅಂಶ ಇರುತ್ತೆ. ವಾಲ್ನಟ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಲ್ಲ ಫ್ರೈ ಮಾಡ್ಕೊಳ್ಬೇಕು, ಪ್ರತಿಯೊಂದು ಐಟಮು ಫ್ರೈ ಮಾಡ್ಕೊಬೇಕು. ವಾಲ್ನಟ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಇವಾಗ ಅದೇ ಫ್ರೈಯಿಂಗ್ ಪಾನ್ಗೆ ನಾವು ನೋಡಿ ಖರ್ಜೂರ ಹಾಕ್ಕೊಳ್ಳೋಣ. ಖರ್ಜೂರ ಸಣ್ಣ ಉರಿ ಇಟ್ಕೊಳ್ಳಿ, ಎಲ್ಲ ಸಣ್ಣ ಉರಿ ಇಟ್ಕೊಳ್ಳಿ. ಮತ್ತು ಖರ್ಜೂರ ಅಷ್ಟೇ ಬೇಗ ಸೀದೋಗುತ್ತೆ. ಖರ್ಜೂರ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಇವಾಗ ಆಯಿತು. ಖರ್ಜೂರ ಆದಮೇಲೆ ಆಳ್ವಿ ಹಾಕ್ಕೊಳ್ಳೋಣ. ಆಳ್ವಿ ಜೊತೇಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಳ್ವಿನ. ಆಳ್ವಿ ಜೊತೆಯಲ್ಲಿ ಆಳ್ವಿ ಹಾಕ್ತಾ ಇದ್ದಂಗೆ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳೋಣ ನೋಡಿ. ಗಸಗಸೆ ಇತ್ತಲ್ಲ, ಗಸಗಸೆ ಹಾಕ್ಕೊಳ್ಳೋಣ. ಅದು ಆಫ್ ಮಾಡ್ಕೊಂಬಿಡೋಣ ಸ್ಟವ್ನ ಆಫ್ ಮಾಡಿಕೊಂಡು ಗಸಗಸೆ ಅದರಲ್ಲೇ ಫ್ರೈ ಆಗುತ್ತೆ. ತುಂಬ ನೀವು ಸೀದಿಸ್ಬಾರ್ದು ಯಾವುದೇ ವಸ್ತುನಾಗಲಿ, ಸೀದಿಸಿದ್ರೆ
ಅದು ನೀವು ತಿನ್ನೋಕ್ಕೆ ಆಗಲ್ಲ ಉಂಡೆ, ಆ ಥರ ಆಗುತ್ತೆ. ಅದಕ್ಕೆ ದಯವಿಟ್ಟು ಸೀದಿಸ್ಬಿಡಿ, ಸಣ್ಣ ಉರಿಲಿ ಇಟ್ಕೊಳ್ಳಿ, ಗಮನ ಇಟ್ಕೊಂಡು ಉರಿರಿ, ಮತ್ತು ಕೆಲಸ ಇಲ್ದಾಗ ಮಾಡಿ. ಅರ್ಜೆಂಟಲ್ಲಿ ಈ ಉಂಡೆ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾವು ಆ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನು ನೋಡಿ ಜರಡೆ ಹಿಡ್ದು ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಆ ಬಿಸಿಲೇ ಸ್ವಲ್ಪ ಅದು ಫ್ರೈ ಆಗುತ್ತೆ. ನಾರೆಲ್ಲ ಹಾಕ್ಬೇಡಿ, ಯಾಕಂದರೆ ತಿನ್ನುವಾಗ ಅದು ನಾರು ಸಿಗುತ್ತೆ. ಅದಕ್ಕೋಸ್ಕರ ಜರಡೆ ಮಾಡಿಕೊಂಡು ಆ ಬಿಸಿಲೇ ಸ್ವಲ್ಪ ಇಟ್ಬಿಡೋದಷ್ಟೇ ಇದು. ಇದನ್ನು ನಾರನ್ನ ವೇಸ್ಟ್ ಮಾಡಬೇಡಿ, ಇದನ್ನು ಕಷಾಯ ಮಾಡ್ಕೊಂಡು ಕುಡೀರಿ. ತುಂಬ ಔಷಧಿಗಳು ಗುಣ ಇರೋದಿದು. ಕಷಾಯ ಮಾಡ್ಕೊಂಡು ಕುಡಿದ್ರೆ ಕೆಮ್ಮು, ನೆಗಡಿ, ಜ್ವರ ಏನಿದ್ರೂ ಹೋಗುತ್ತೆ, ಗಂಟ್ಲು ಸರಿಯಾಗುತ್ತೆ ಜ್ಯೇಷ್ಠ ಮಧುವಿಂದ. ನೋಡಿ, ಇದು ಬಿಸಿಲಿ ಸ್ವಲ್ಪ ಹಾಗೆ ಇಟ್ಬಿಡೋಣ, ಇದು ಸರಿಯಾಗುತ್ತೆ. ಮತ್ತು ಇವಾಗ ಕೊಬ್ಬರಿ ನೋಡಿ, ತುಂಬ ಸುಮ್ಮನೆ ಬೆಚ್ಚಗಾದರೆ ಸಾಕು. ಕೊಬ್ಬರಿ ತುಂಬ ಇದು ಮಾಡೋದು ಬೇಡ. ಪಾಕ ಅದು ಕುದೀತಾ ಇದೆ ಬೆಲ್ಲ. ಕೊಬ್ಬರಿ ಸ್ವಲ್ಪ ಬೆಚ್ಚಗಾದರೆ ಸಾಕು, ತುಂಬ ಅದು ಬೇಗ ಸೀದೋಗುತ್ತೆ ಕೊಬ್ಬರಿ. ಹಾಗಾಗಿ ನೀವೇನು ಮಾಡಬೇಕು, ಕೈ ಆಡಿಸ್ತಾ, ಸಣ್ಣ ಉರಿಲಿ ಕೈ ಆಡಿಸ್ತಾ ಇರಬೇಕು. ಇಲ್ದಿದ್ರೆ ಕೆಳಗೆ ಸೀದೋಗೋದು, ಮೇಲೆ ಬೆಳ್ಳಗಿರೋದು ಆಗುತ್ತೆ. ಹಾಗೆ ಮಾಡ್ಕೊಬೇಡಿ. ನೋಡಿ, ಎಲ್ಲ ಐಟಮು ಹುರಿದಿದ್ದಾಯಿತು. ಪ್ರತಿಯೊಂದು ಸಣ್ಣ ಉರಿಲಿ ಹುರಿದಿಟ್ಕೊಂಡಿದ್ದೀವಿ. ಇವಾಗ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿರೋದನ್ನ ಮಿಕ್ಸ್ ಮಾಡಿಕೊಂಡು ತರ್ತರಿಯಾಗಿ, ತುಂಬ ನೈಸ್ ಬೇಡ, ತರ್ತರಿಯಾಗಿ ಬಾಯಿಗೆ ಸಿಗಬೇಕು, ಎಲ್ಲ ಪುಡಿ ಮಾಡ್ಕೊಬೇಕು. ಎಲ್ಲ ಪುಡಿ ಮಾಡ್ಕೊಳ್ಳೋಣ. ಕೊಬ್ಬರಿನೂ ಇದು ಖರ್ಜೂರ ಹಾಕಿ ಪುಡಿ ಮಾಡ್ಕೊಬೇಕು. ಬರೀ ಖರ್ಜೂರ ಪುಡಿ ಆಗಲ್ಲ. ನೋಡಿ, ನಾನಿವಾಗ ಇದನ್ನು ಡ್ರೈ ಫ್ರೂಟ್ಸ್ನ ಪುಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಪುಡಿ ಆದರೆ ಸಾಕು. ತುಂಬ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಉಂಡೆ ಕಟ್ಟೋಕ್ಕಾಗಲ್ಲ. ನೋಡಿ, ಈ ಮಕಾನೂ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಪುಡಿ ಮಾಡ್ಕೊಳ್ಬೇಕು ನೀವು. ನೋಡಿ, ದ್ರಾಕ್ಷಿನೂ ಪುಡಿ ಮಾಡಿಕೊಂಡೆ. ಇವಾಗ ಖರ್ಜೂರ ಜೊತೆಯಲ್ಲಿ ಸ್ವಲ್ಪ ನೀವು ಇದು ಹಾಕ್ಕೊಳ್ಳಿ, ಕೊಬ್ಬರಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಖರ್ಜೂರ ಬೇಗ ಪುಡಿ ಆಗಲ್ಲ. ಆಮೇಲೆ ಕೊಬ್ಬರಿನ ಸ್ವಲ್ಪ ನೀವು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಹೌದೋ ಅಲ್ವೋ ಅಂತ ಕೊಬ್ಬರಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಖರ್ಜೂರ. ನೋಡಿ, ಎಷ್ಟು ಚೆನ್ನಾಗಿ ಪುಡಿ ಆಯಿತು. ಇಲ್ಲಾಂದರೆ ಪುಡಿ ಆಗಲ್ಲ ಅದು. ಇಷ್ಟನ್ನು ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು, ಇವಾಗ ನಾವು ಗೋಂದು ಹುರಿದಿಟ್ಕೊಂಡಿದ್ವಲ್ಲ ನೋಡಿ, ಅದನ್ನು ಕೈಯಲ್ಲೇ ಪುಡಿ ಮಾಡ್ಕೊಳ್ಬೋದು. ಈ ಬಾಣಲಿಲಿ ಮಾಡ್ತೀನಿ. ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅದರಲ್ಲಿ ಬೆಲ್ಲ ಸೋಸ್ಕೊಳ್ಳಿ. ಎಷ್ಟು ಗಲೀಜು ಬರುತ್ತೆ ತೋರಿಸ್ತೀನಿ ನೋಡಿ. ನೋಡಿ, ಕಲ್ಲು ನೋಡಿ. ತೊಳೆಯೋಕ್ಕೆ ಪಾತ್ರೆ ತುಂಬ ಬೀಳುತ್ತೆ, ಆದರೆ ಟೇಸ್ಟ್ ಮಾತ್ರ ಅಷ್ಟೇ ಅದ್ಭುತವಾಗಿರುತ್ತೆ. ನೋಡಿ, ಬೆಲ್ಲದಲ್ಲಿ ಎಷ್ಟು ಗಲೀಜಿರುತ್ತೆ, ಇದೆಲ್ಲ ಕಲ್ಲು. ದಯವಿಟ್ಟು ಬೆಲ್ಲನ ಸೋಸ್ಕೊಂಡು ತೊಗೊಳ್ಳಿ. ಕುದಿಬೇಕು, ಒಂದೆಳೆ ಪಾಕ ಬಂದರೆ ಆಯ್ತಿದು. ನೋಡಿ, ಎಲ್ಲ ಫುಲ್ಲು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಪಾಕ ತೆಗ್ದು ಮಾಡ್ಕೊಳ್ಬೋದು. ಏನೇನು ಹಾಕಿದ್ದೀವಿ ಅಂತ ಈ ಪುಡಿಲಿ ಗೊತ್ತೇ ಆಗಲ್ಲ ಅಲ್ವಾ. ನೋಡಿ, ಇವಾಗ ಬೆಲ್ಲ ಪಾಕ ಬರ್ತಾ ಇದೆ. ಒಂದೆಳೆ ಪಾಕ ಬಂದರೆ ಸಾಕು. ಒಂದೆಳೆ ಪಾಕ ಬಂದಿದೆ ಸಾಕಿದು. ಪಾಕ ಬಂದಿರೋದು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಕೃಷ್ಣ ನೋಡ್ರಿ, ಹೌ ಅಂತಿದ್ದಾನೆ. ನಿಮಿಷ ಇದು ಮಿಕ್ಸ್ ಆಗೋವರೆಗೂ ಕುದೀಲಿ ಅಷ್ಟೇ. ಇದು ಮಿಕ್ಸ್ ಆಗೋವರೆಗೂ ಕುದಿಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ಹಾಕಿ. ಅಕಸ್ಮಾತ್ ಪಾಕ ಏನಾದರೂ ಕಡಿಮೆ ಆದರೆ ಆಮೇಲೆ ಬೇಕಾದ್ರೆ ನೀವು ಈ ಪುಡಿ ಇದ್ದರೆ ಮಾಡ್ಕೊಳ್ಬೋದು. ಸ್ವಲ್ಪ ಪಾಕ ಜಾಸ್ತಿ ಇರಲಿ, ಸಿಹಿ ಮುಂದೆ ಇರಲಿ, ಯಾಕಂದರೆ ಸ್ವೀಟ್ ಅಲ್ವಾ ಇದು. ನೋಡಿ, ಎಲ್ಲ ಹಿಂಗೆ ಮಿಕ್ಸ್ ಆದಮೇಲೆ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಉಂಡೆ ಕಟ್ಕೊಬೋದು. ತುಂಬ ಬಿಸಿ ಇದೆ ನೋಡಿ, ಸ್ವಲ್ಪ ಆರಲಿ ಇದು. ನೋಡಿ, ಇಷ್ಟು ಚೆನ್ನಾಗಾಗಿದೆ. ಮಾತ್ರ ಎಲ್ಲ ಗಲೀಜು ಮತ್ತು ಪಾತ್ರೆ ನೋಡಿ ಎಲ್ಲ ಒಂದು ಕಡೆ ಕ್ಲೀನ್ ಆಗಬೇಕು. ಇವಾಗ
ಆದರೆ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ತಣ್ಣಗಾಗಲಿ, ತುಂಬ ಬಿಸಿ ಇದೆ, ಬೆಲ್ಲದ ಪಾಕ ಅಲ್ವಾ, ಹಾಗಾಗಿ ತುಂಬ ಬಿಸಿ ಇರುತ್ತೆ. ರುಚಿಯಾದ ಅಂಟಿನುಂಡೆ ರೆಡಿ ಆಯಿತು. ಇನ್ನೂ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ಸ್ವಲ್ಪ ತುಪ್ಪ ಹಾಕಿರೋದ್ರಿಂದ ನೋಡಿ ಎಷ್ಟು ಶೈನಿಂಗ್ ಆಗಿದೆ, ಮತ್ತು ತುಂಬ ಸಾಫ್ಟಾಗಿ, ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪದ್ದು. ಎಲ್ಲರೂ ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ. ಬಾಣ್ತಿದ್ದೀರಿಗೆ ಮತ್ತು ಮೆಚೂರ್ಡಾಗಿರೋ ಮಕ್ಕಳಿಗೆ ಎಲ್ಲರೂ ತೊಗೊಳ್ಬೋದು. 3 ವರ್ಷದಿಂದ. ಮತ್ತು ಆಳ್ವಿ ನೋಡಿ ತುಂಬ ಹಾಕಿರೋದ್ರಿಂದ ಆಳ್ವಿ ಕಾಣಿಸ್ತಾ ಇದೆ ನೋಡಿ. 3 ವರ್ಷದಿಂದ 100 ವರ್ಷದವರೆಗೂ ತಿನ್ನಲೇಬೇಕು. ದಿನ ಬೆಳಗ್ಗೆ ಒಂದು ಉಂಡೆ ತಿನ್ನಬೇಕು. ತುಂಬ ಆರೋಗ್ಯ, ತುಂಬ ಒಳ್ಳೆಯದು. ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ಹೇಳಿ, ನನಗೆ ಮಾಡಿ ಹೇಳಿ. ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಓಕೆನಾ? ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.